ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಲಾಸ್ಟ್ ವಿಡಿಯೋನಲ್ಲಿ ನೋಡಿದ್ರಿ ಚಿಕ್ಕಪೇಟೆ ಹೋಗಿದ್ವಿ, ಅದು ಇದು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಏನು ತಂದೆ ಅನ್ನೋದನ್ನ ತೋರಿಸ್ತೀನಿ. ಯೂಶುವಲ್ ಆಗಿ ತಂದಿದ್ದೇನೆ ತೋರಿಸ್ತಿರ್ಲಿಲ್ಲ, ಬಟ್ ಇದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ವರ್ಕೌಟ್ ಆಗುತ್ತೆ. ಮನೇಲಿ ಒಂದಿಬ್ರು ಹೆಣ್ಮಕ್ಳು ಇದ್ರೂ ಸಾಕು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಫಸ್ಟ್ ಒನ್ ಇಸ್ ಟ್ಯಾನ್ ರಿಮೂವಲ್ ಮಾಸ್ಕ್ ರಾಗ ಅಂತ. ಇದನ್ನ ಬಹಳ ಸತಿ ಗ್ರೀನ್ ಟ್ರೆಂಡ್ಸ್ ಅಲ್ಲಿ ನೋಡಿದೀನಿ, ಅವ್ರು ಇದೇ ಬ್ರ್ಯಾಂಡ್ನ ಉಪಯೋಗಿಸ್ತಾರೆ. ಮನೇಲೆ ಮಾಡ್ಕೊಳ್ಳೋಣ ಅಂತ ತಂದೆ. 324 ರೂಪಾಯಿ, ಬಟ್ ಇದ್ರ ಒರಿಜಿನಲ್ ಪ್ರೈಸ್ ನನಗೆ ಬಿದ್ದಿದ್ದು ಐ ಥಿಂಕ್ ಅರೌಂಡ್ 350 ಎಷ್ಟೋ ಬಿದ್ದಿರೋದು. ಆ್ಯಂಡ್ ರಾಗ ಪ್ರೊಫೆಷನಲ್ ಡಿಟ್ಯಾನ್ ರಿಮೂವಲ್ ಚೆನ್ನಾಗಂತ ಅನ್ಸುತ್ತೆ. ಇದು ಒಂದು ಫೇಶಿಯಲ್ ಕ್ರೀಮ್ ಆಂಟಿ ಟ್ಯಾನ್ದು. ಬೇಸಿಕಲಿ ಆ ಟೈಮ್ ನಾನು ಇದನ್ನ ತಂದು ಆಲ್ಮೋಸ್ಟ್ 1 ಮಂತ್ ಆಯ್ತು ಅಂತ ಅನ್ಸುತ್ತೆ, ಚಿಕ್ಕಪೇಟೆಗೆಲ್ಲ ಹೋಗಿ ಬಂದು. ಸೊ ಆ ಟೈಮಲ್ಲಿ ನನಗೇನು ಟ್ಯಾನ್ ಆಗಿರಲಿಲ್ಲ, ಬಟ್ ಇವಾಗ ತುಂಬ ಟ್ಯಾನ್ ಆಗಿಬಿಟ್ಟಿದೆ ಹೊರಗಡೆ ಹಂಪಿ ಎಲ್ಲ ಹೋಗಿ ಬಂದು. ಸೊ ಇವಾಗ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಒಂದು ರಾಗ, ಒಂದು ಲೋಟಸ್ ಹರ್ಬಲ್ಸ್. ಮೇ ಬಿ ಅಲ್ಲಿ ಗೋ ವಿತ್ ರಾಗ ಇವಾಗ ಸದ್ಯಕ್ಕೆ, ಯಾಕೆ ಅಂತ ಅಂದರೆ ಚೆನ್ನಾಗಂತ ಅನಿಸ್ತು ನನಗೆ ಈ ಬ್ರ್ಯಾಂಡ್. ಅವರು ಸ್ವಲ್ಪ ಫೋರ್ಸ್ ಮಾಡಿದ್ರಲ್ಲ ಅಂತೇಳಿ ಅದು ಇರಲಿ ಬಿಡು ಅಂತ ಹೇಳಿ ತಂದೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಹನಿಬಿ ಪ್ರೀಮಿಯಂ ವೈಟ್ ಚಾಕ್ಲೇಟ್ ವ್ಯಾಕ್ಸ್. ವ್ಯಾಕ್ಸ್ ನಾನು ಯೂಶಲಿ ಎಲ್ಲೂ ಹೊರಗಡೆ ಹೋಗಿ ಮಾಡಿಸಲ್ಲ, ಮನೇಲೆ ಮಾಡ್ಕೊಳ್ತಿದ್ದೆ. ಈ ಸತಿ ಹೊಸದಾಗಿ ಯಾವುದಾದ್ರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹನಿಬಿ ಪ್ರೀಮಿಯಂ ಅಂತ ಚೆನ್ನಾಗಿದೆ ಅಂತೆ. ಬಟ್ ಈಗ ನನ್ನ ಕನ್ಸರ್ನ್ ಬಂದು ಟ್ಯಾನ್ ರಿಮೂವಲ್, ಸೊ ಅದಕ್ಕೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಲೈಕ್ 1.5 ತಿಂಗಳು 2 ತಿಂಗಳಿಗೆ ಒಂದ್ಸತಿ ಒಂದು 3,500-4 ಸಾವಿರ ಇಡಬೇಕಿತ್ತು ಸಲೂನ್ಗೆ ಹೇರ್ ಕಲರ್ ಮಾಡಿಸ್ಕೊಳಕ್ಕೆ. ಅದಕ್ಕೋಸ್ಕರ ಈ ಸತಿ ಡಿಸೈಡ್ ಮಾಡಿದೆ, ಒಂದ್ಸತಿ ತಂದು ಇಟ್ಕೊಂಡ್ರೆ ಒಂದು 4-5 ಸಾವಿರ ಖರ್ಚಾಗ್ಬೋದೇನೋ, ಬಟ್ ಒಂದ್ಸತಿ ತಂದರೆ ಮಿನಿಮಮ್ ಅಂದರೂ ಒಂದು 10-15 ಸತಿ ಉಪಯೋಗಿಸ್ಕೊಳ್ಬೋದು. ನನ್ನ ಹೇರ್ ಲೆಂತ್ಗೂ ಅಷ್ಟೇ, ಸೂರಿಗೂ ಉಪಯೋಗಿಸ್ಬೋದು. ಸೊ ನಡೆಯುತ್ತೆ ಎಲ್ಲರಿಗೂ, ಮತ್ತೆ ಸಲೂನ್ಗೂ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಂದಿದ್ದು. ಇನೋವಾ ಲಾರಿಯಲ್ ಪ್ರೊಫೆಷನಲ್. ಇದು ಬಂದು ನಾವು ಹೇರ್ ಕಲರ್ ಮಾಡಿಸ್ತೀವಿ ಅಲ್ಲ, ಸೊ ಹೇರ್ ಕಲರ್ಗೆ ಇದನ್ನ ಒಂದು ಡೆವಲಪರ್ ತರ ಯೂಸ್ ಮಾಡ್ತಾರೆ. ಇದ್ರ ಜೊತೆ ಯಾವ ಹೇರ್ ಕಲರ್ ಬೇಕೋ ಅದನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದಷ್ಟೇ. ಬಹಳಷ್ಟು ನೋಡ್ಕೊಂಡಿದ್ದೀನಿ, ಹೆಂಗೆ ಟೆಕ್ನಿಕ್ ತರ ಎಲ್ಲ ಏನೂ ಇಲ್ಲ. ಯು ಶುಡ್ ಜಸ್ಟ್ ಮೇಕ್ ಶೋರ್ ಎಲ್ಲಾನು ಕೂದಲನ್ನೆಲ್ಲ ಕ್ಲೀನಾಗಿ ಪಾರ್ಟಿಷನ್ ಮಾಡಿ ಆ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಹಚ್ಕೊಳ್ಬೋದು. ಆ್ಯಂಡ್ ಫಾಯಿಲ್ ಕೂಡ ತಂದಿದ್ದೀನಿ, ಅಲ್ಯೂಮಿನಿಯಂ ಫಾಯಿಲ್. 2 ಹೇರ್ ಕಲರ್ ತಂದಿದ್ದೀನಿ ಅದಕ್ಕೋಸ್ಕರ. ಒಂದು ಎಲ್ಲ ಲಾರಿಯಲ್ ಪ್ರೊಫೆಷನಲ್ದೆ ಇನೋವಾ ಆ್ಯಂಡ್ ಅಮೋನಿಯಾ ಫ್ರೀ. ಯೂಶುವಲ್ ಆಗಿ ಇದನ್ನೇ ಹಾಕಿಸ್ಕೊಳ್ತಾ ಇದ್ದೆ ಸಲೂನ್ ಹೋದಾಗಲೂ. ಸೊ ಅದೇ ನೋಡಿ ಅದೇ ಕಲರ್ಸ್ ಬೇಕಂತ ಹೇಳಿ ಅದನ್ನೇ ತಂದಿದ್ದೀನಿ. ಒಂದು ಡಾರ್ಕ್ ಬ್ರೌನ್ ಹಾಗೂ ಇನ್ನೊಂದು ಬಂದು ಕಾಪರ್ ಮಹಾಗನಿ ಬ್ರೌನ್. ಸೊ ನ್ಯಾಚುರಲ್ ಲುಕ್ ಕೊಡುತ್ತೆ. ಬ್ಲ್ಯಾಕ್ ಹಾಕ್ಬಿಟ್ರೆ ಗೊತ್ತಾಗುತ್ತೆ ಕ್ಲೀನಾಗೆ ಡೈ ಹೊಡೆದಿರೋ ಥರ ಹೇಗೆ ಕಾಣುತ್ತಲ್ಲ ಆ ಥರ ಕಾಣುತ್ತೆ. ಸೊ ಅದಕ್ಕೋಸ್ಕರ ಐ ಪ್ರಿಫರ್ ಬ್ರೌನ್. ಸೊ ಬ್ರೌನ್ ಮೇಲೆ ಹೈಲೈಟ್ಸ್ ಆಗಿರಲಿ ಅಂತ ಮಹಾಗನಿ ಬ್ರೌನ್ ತಂದಿದ್ದೀನಿ. ಇದು ಈ ಥರ ಚಿಕ್ಕ ಟ್ಯೂಬ್ ಬರುತ್ತೆ, ಈ ಥರ ಚಿಕ್ಕ ಟ್ಯೂಬ್ ಬರುತ್ತೆ. ಇದನ್ನ ನಾವು ಮತ್ತೆ ತಗೊಳ್ತಾ ಇರಬೇಕು, ಬಟ್ ಇದನ್ನ ಒಂದ್ಸತಿ ಡೆವಲಪರ್ ತಂದ್ರೆ ಒಂದು 20-25 ಸತಿ ಬರುತ್ತೆ. ಇದು ಡಿಪೆಂಡ್ಸ್ ಆನ್ ಹೇರ್ ಲೆಂತ್. ನನ್ನ ಹೇರ್ಗೆ ಮೇ ಬಿ ಒಂದು 3 ಸತಿ ಬರ್ಬೋದೇನೋ, ಅದಕ್ಕಿಂತ ಹೆಚ್ಚು ಬರೋದು ಡೌಟು. ಆ್ಯಂಡ್ ಇದು ಬಂದು ಕಲರ್ ಹೈಲೈಟ್ಸ್ಗೋಸ್ಕರ ತಂದಿರೋದು. ಸೊ ಇದು 2 ತಂದಿದ್ದೀನಿ. ಸೊ ಇದು 1 ಕ್ವಾಂಟಿಟಿ ಹಾಕಿದ್ರೆ ರೇಷಿಯೋ, ಇದು 1 ಹಾಕಿದ್ರೆ ಇದು 1 ಹಾಕಬೇಕು. ಸೊ 1:1 ರೇಷಿಯೋ. ಇದನ್ನೇ ಹಾಕೊಂಡು ಮನೆಯಲ್ಲ ಹಚ್ಕೊಳ್ಬೋದು. ಸೊ ಏನಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ಸಲೂನಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ತಂದಿದ್ದು. 1000 ml-ಗೆ 1200 ರೂಪಾಯಿ. 1200 ರೂಪಾಯಿ ಎಕ್ಸಾಕ್ಟಾಗಿ ಬಿದ್ದಿಲ್ಲ ನನಗೆ, ಲೈಕ್ 100-150 ರುಪೀಸ್ ಕಮ್ಮಿ ಆಗಿದೆ. ಆ್ಯಂಡ್ ಇದರ MRP ಬಂದ್ಬಿಟ್ಟು 485. ಆ್ಯಂಡ್ ಇನ್ನೊಂದು ಕಲರ್ದು 530 ರುಪೀಸ್ ಇದೆ. ಸೊ ಬೇಸ್ ಕಲರ್ಗೆ ಒಂದು, ಹೈಲೈಟ್ಸಿಗೆ ಒಂದು ಅಂತ ತಂದಿದ್ದೀನಿ. ನೀವು ಮನೇಲಿ ಒಂದು 2-3 ಜನ ಹೆಣ್ಮಕ್ಳಿದ್ರೆ ಡೆಫಿನೆಟ್ಲಿ ಇದನ್ನ ತಂದು ಉಪಯೋಗಿಸ್ಕೊಳ್ಬೋದು. ಆ್ಯಂಡ್ ಇದು ಒಂದು ಮಿಕ್ಸಿಂಗ್ ಬೌಲ್ ಆ್ಯಂಡ್ ಏನಂತ ಇದಕ್ಕೆ ಬಾಚನ್ಗೆ ಎಲ್ಲ ಅಲ್ಲೇ ತಂದಿದ್ದು. ಆ್ಯಂಡ್ ಬೈ ದ ವೇ ಇದನ್ನೆಲ್ಲ ನಾನು ಶಾಪ್ ಮಾಡಿದ್ದು ಕುಮಾರ ಸ್ಟೋರ್ಸ್. ಬಹಳಷ್ಟು ವರ್ಷಗಳಿಂದ ಹೋಗ್ತಿರ್ತಕ್ಕಂಥ ಸ್ಟೋರ್ಸ್ ಅದು. ಏನಾದರೂ ಈ ಪ್ರೊಫೆಷನಲ್ ಯೂಸ್ಗೆ ಏನು ಬೇಕು ಅಥವಾ ಮೇಕಪ್ ಐಟಮ್ಸ್ ಏನಾದರೂ ಬೇಕಾದರೆ ಎಲ್ಲ ಸಿಗತ್ತೆ ಅಲ್ಲಿ, ಚಿಕ್ಕಪೇಟೆಯಲ್ಲಿರೋದು. ಸೊ ಕುಮಾರ ಸ್ಟೋರ್ಸ್ ಅಂತ ಹೊಡೆದ್ರೆ ಗೊತ್ತಾಗುತ್ತೆ. ರಾಜ ಮಾರ್ಕೆಟಿಂದ ಹೊರಗೆ ಬರ್ತಿದ್ದಂಗೆ ರೈಟ್ ಸೈಡಲ್ಲಿ ಸ್ಟ್ರೇಟ್ ರೋಡಲ್ಲಿ ಹೋಗಬೇಕು. ಇದಿಷ್ಟು ನಾನು ಚಿಕ್ಕಪೇಟೆಯಲ್ಲಿ ತಂದಿದ್ದು. ಐ ಹೋಪ್ ಯು ಗೈಸ್ ಫೈಂಡ್ ಇಟ್ ಯೂಸ್ಫುಲ್. ತುಂಬ ವರ್ತ್ ಅಂತ ಅನ್ನಿಸ್ತು. ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು. ಈ ಥರ ಹೋಲ್ಸೇಲಲ್ಲಿ ತಂದಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಅಪ್ಲೈ ಮಾಡ್ಕೊಳ್ಬೋದು. ಆ್ಯಂಡ್ ಲೈಫ್ ವಿಲ್ ಬಿ ಲಿಟಲ್ ಈಸಿ. ತಿಂಗಳ ಖರ್ಚಾಗೋದು ಕಮ್ಮಿ ಆಗುತ್ತೆ. ಆ್ಯಂಡ್ ಇದಾದಮೇಲೆ ಈ ವಿಡಿಯೋಗೆ ನಾನು ನಮ್ಮ ಫ್ಯಾಮಿಲಿಯ ಫಸ್ಟ್
ಏನಂತಾರೆ ಬಿಸ್ನೆಸ್ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಬಿಕಾಸ್ ಅದು ಒಂಥರ ಸೇವೆ ಥರ ಆಗುತ್ತೆ. ಬಟ್ ಆದರೆ ಫಸ್ಟ್ ಪ್ರೀ ಸ್ಕೂಲ್ ಓಪನ್ ಮಾಡ್ತಾ ಇದ್ದೀವಿ, ನಮ್ಮದೊಂದು ಫಸ್ಟ್ ವೆಂಚರ್ ಅಂತಲೇ ಹೇಳ್ಬೋದು. ಐ ಹೋಪ್ ಯು ಗೈಸ್ ಸಪೋರ್ಟ್ ಅಸ್. ಆ್ಯಂಡ್ ಅದರದ್ದು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡಿರ್ತೀನಿ. ಫುಲ್ ವಿಡಿಯೋ ಎಲ್ಲ ಲೇಟಾಗಿ ಬರುತ್ತೆ, ಬಟ್ ಚಿಕ್ಕದಾಗೆ ಒಂದು ಪೂಜೆ ಮಾಡ್ಕೊಂಡಿದ್ವಿ, ಹೋಮ ಮಾಡ್ಕೊಂಡಿದ್ವಿ, ಮನೆ ಮಟ್ಟಿಗೆ ಮಾತ್ರ ಬೇಸಿಕಲಿ ಮಾಡಿದ್ದಿದ್ದು ಪೂಜೆ. ಸೊ ಆ ವಿಡಿಯೋನ ಅಟ್ಯಾಚ್ ಮಾಡಿರ್ತೀನಿ, ಎಲ್ಲರೂ ಬ್ಲೆಸ್ ಮಾಡಿ. ದಿ ನೆಕ್ಸ್ಟ್ ಡೇ ಹೂವು ಹಣ್ಣು ಎಲ್ಲ ತೊಗೊಂಡೋಗೋಣ ಅಂತೇಳಿ KR ಮಾರ್ಕೆಟಿಗೆ ಬಂದ್ವಿ. ITI ಕಾಲೋನಿ ಮುಗಿತಿದ್ದಂಗೆ ಲೆಫ್ಟ್ ಸೈಡಲ್ಲೇ ಉದ್ದಕ್ಕೂ ಹೂವು ಇಟ್ಕೊಂಡಿರ್ತಾರೆ ಬೆಳಗ್ಗೆ ಹೊತ್ತು. ರೇಟ್ ಕಮ್ಮಿ ಇರುತ್ತೆ ಯೂಶ್ವಲಾಗೆಲ್ಲ ಕಂಪೇರ್ ಮಾಡಿದ್ರೆ. ಎಷ್ಟೊಂದು ಜನ ಚಿಕ್ಕ ಪುಟ್ಟ ಮಾರೋರು ಕೂಡ ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲೇ ಕೆಲವೊಂದು ಹಾರಗಳು ಮತ್ತು ದಿಂಡು ಬೇಕಿತ್ತು. ಸೊ ಅದನ್ನೆಲ್ಲ ಆರಾಮ್ಸೆ ತೊಗೊಂಡು ಹೋಗ್ಬೋದು ಅಂತ ಹೇಳಿ ಬಂದ್ವಿ. ಬೆಳಗ್ಗೆ ಆಲ್ಮೋಸ್ಟ್ 6 o'clock ಆಗಿದೆ ಈಗ. ओम नमो अर्हते भगवते श्रीमते श्रीमन्मः वृषभादित्य चतुर्षते तैंग्रोतिर्मः देव फलगणकं देवानाहु अर्घ्यमहादेव ओम ह्रीं श्रीं क्लीं रमं श्रीलोकेन स्वामिन् नमः विश्वनाथे तैंग्रोतिर्मः पवित्रधरः नारिकेलरसाभिषेकमः अर्घ्यम्. ಇದಿಷ್ಟು ಇವತ್ತಿನ ಈ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ಟೇ ವಿತ್ ಅಸ್ ಆ್ಯಂಡ್ ಬ್ಲೆಸ್ಸಸ್. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಮುಂದಿನ ವರ್ಷ ಎಲ್ಲರೂ ಏನೇನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧಿಸೋಣ. ಖುಷಿಯಾಗಿ ಪಾಸಿಟಿವ್ ನೋಟಲ್ಲಿ ಮುಂದಿನ ವರ್ಷನ ಬರ್ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನೆಕ್ಸ್ಟ್ ವರ್ಷ ಸಿಗ್ತೀನಿ. ಬಾಯ್. ಧನ್ಯವಾದಗಳು. ಟೇಕ್ ಕೇರ್.